ಇವತ್ತು ಬೆಳಗ್ಗೆ ಒಂದು ಹೆಲ್ದಿ ಡ್ರಿಂಕ್ ಕುಡ್ದಾದ್ಮೇಲೆ ಅಂದರೆ ಡಿಟಾಕ್ಸ್ ಡ್ರಿಂಕ್ ಕುಡ್ದಾದ್ಮೇಲೆ ದೋಸೆನೂ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಪಲ್ಯಗೆ ದೋಸೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಆಲೂಗಡ್ಡೆ ಪಲ್ಯ, ನಮ್ಮ ಮನೇಲಿ ಆಲೂಗಡ್ಡೆ ಪಲ್ಯ ತುಂಬಾ ಇಂಪಾರ್ಟೆಂಟು. ಸರಿ, ಮಕ್ಕಳಿಗೆ ಅದನ್ನು ಬಿಟ್ಟರೆ ಬೇರೆ ಏನು ತಿನ್ನೋದಿಲ್ಲ. ಚಟ್ನಿ ಅಷ್ಟೊಂದು ಇಷ್ಟಪಡೋದಿಲ್ಲ. ಮತ್ತು ಗ್ರೀಷ್ಮ ಇವಾಗ ಸಮ್ಮರ್ ಲೀವ್ ಅಲ್ವಾ, ಸರಿ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಬಟ್ಟೆ ಎಲ್ಲ ತೆಗೆದುಕೊಡ್ತಿದ್ದಾಳೆ. ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಆಗ್ತಿತ್ತು. ಮಂಚದ ಕೆಳಗೆಲ್ಲ ನಾನು ದೂರಕ್ಕಾಗಲ್ಲ, ಸೊ ಅದನ್ನು ಎಳೆಯೋದಕ್ಕೂ ಕಷ್ಟ ಆಗ್ತಿತ್ತು. ನೋಡಿ ಮಂಚದ ಕೆಳಗೆಲ್ಲ ಎಷ್ಟೊಂದು ಸಾಮಾನುಗಳಿದೆ ಅಂತ. ಎಲ್ಲ ಇವ್ರು ಹಾಕಿರೋದೇನೆ, ಕೆಲವೊಂದು ಹಂಗೆ ಹೋಗಿರೋದು, ಹಂಗೆ ಹಿಂಗೆ ಮಾಡಿಕೊಂಡು ಸರಿ ಅದನ್ನೆಲ್ಲ ತೆಗೆದು ನೀಟಾಗಿ ಅದರಲ್ಲಿರೋ ಸಾಮಾನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫುಲ್ ಕಾರ್ನರ್ಸ್ ಎಲ್ಲನೂ ಎಳೆದು. ಇದು ತುಂಬಾ ಹೆವಿ ಇದೆ ಬೆಡ್ಡು, ಮತ್ತು ಇದು ಹೊಲಿಸಿರೋದು ಅದೇ ಒಂದು 80 ಕಿಲೋಸ್ವರೆಗೂ ಇದೆ. ಅದ್ರ ಜೊತೆಗೆ ಮಂಚ, ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಈ ಕಸನ ಎಲ್ಲ ತೆಗಿತಾ ಇದ್ದೆ. ಮತ್ತು ಇನ್ನೊಂದು ಸ್ವಲ್ಪ ಸುಶಾಂತು ಫುಟ್ಬಾಲ್ ಮ್ಯಾಚ್ಗೆ ಹೋಗಿದ್ದ, ಸೊ ಅವ್ನು ಬರೋ ಅಷ್ಟೊತ್ತಿಗೆ ಇದೆಲ್ಲನೂ ಕಂಪ್ಲೀಟ್ ಆಗಬೇಕಾಗಿತ್ತು. ಅಡುಗೆನೂ ಮಾಡಬೇಕಾಗಿತ್ತಲ್ವ, ಸರಿ ಅದಕ್ಕಂತ ಮನೆಯೆಲ್ಲ ಕಸ ಗುಡಿಸ್ತಾ ಇರೋ ಅಷ್ಟೊತ್ತಿಗೆ ಸುಶಾಂತಿನೂ ಬಂದ. ಆ್ಯಕ್ಚುಲಿ ತುಂಬ ಡಿಸಪಾಯಿಂಟ್ ಆಗಿ ಬಂದ. ನಾನು ಏನೇನು ಕೊಟ್ಟರು ಇವತ್ತು? ಸೋತೋದ್ಯಾ? ಯಾಕೆ? ಯಾವ ಟೀಮಲ್ಲಿದ್ದೆ ನೀನು? ಯಾಕೆ? ಕಮ್ಮಿ ಮೆಂಬರ್ಸ್ ಇತ್ತು ಅಂತ. ಇಟ್ಸ್ ಓಕೆ, ಪರವಾಗಿಲ್ಲ. ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಚಿಕ್ಕಮಗನ ಸ್ಟ್ರೈಕಿಂಗ್ ಮಾಡ್ತಾ ಇದ್ದಾರೆ, ನಮ್ಮ ಗೋಲ್ ಕೀಪಿಂಗ್ ಕೊಟ್ಟೆ. ಕಷ್ಟಪಟ್ಟೆ. ನೆಕ್ಸ್ಟ್ ಇದು ಇನ್ನೂ ಫಸ್ಟ್ ಇಯರ್ ಅಲ್ವಾ, ನೆಕ್ಸ್ಟ್ ಇಯರ್ ವಿನ್ ಆಗ್ತೀಯಾ? ವಾವ್, ಏನೋ ಗಿಫ್ಟ್ ಕೊಟ್ಟಿದ್ದಾರೆ, ಹ್ಯಾಂಡ್ ಗ್ಲೌಸಸ್. ಇದೇನಿದು? ಸ್ಪೋರ್ಟ್ಸ್ ಆಡ್ಕೊಂಡ್ಬಂದು. ವಾಟ್ ಏನಿದು? ಪೈನಾಪಲ್ ಅವ್ರು ಕೊಟ್ಟಿದ್ದಾ? ತಿಂಡಿ ಹಾಕ್ಕೊಡ್ಲಾ? ದೋಸೆ ಸರ್ ಅವ್ರು ಬಂದು ಮತ್ತೆ ನಮ್ಮನ್ನ ಕರೆದಿಲ್ಲ ನೀನು? ಮ್ಯಾಚಲ್ಲಿ ಪಾಪ ಸೋತದ ಅಂತ ತುಂಬ ಬೇಜಾರಾಗಿದ್ದ. ಸರಿ ಏನು ಮಾಡೋದು, ಅವನು ಸ್ವಲ್ಪ ಇದು ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಖುಷಿ ಪಡಿಸೋಣ ಅಂತ ಇಲ್ಲಿ ಬನಾನಾ ಐಸ್ ಕ್ರೀಮ್ ಮಾಡೋಣ ಅಂತ ಮಾಡಿದ್ದೆ. ಆ್ಯಕ್ಚುಲಿ ಬನಾನಾನ ಪೀಲ್ ಮಾಡಿ ಇಟ್ಟಾಗ ಸರಿ ಸ್ವಲ್ಪ ತುಂಬ ಇದಾಗ್ಬಿಟ್ಟಿತ್ತು, ನಮ್ಮ ಫ್ರೀಝರ್ ಸರಿ ಇಲ್ಲ. ಅದರಿಂದ ನಾನು ಬನಾನಾ ಸಿಪ್ಪೆ ಸಮೇತನೇ ಹಾಕಿ ಅದ್ರ ಜೊತೆಗೆ ಒಂದು 2 ಸ್ಪೂನ್ ಕೋಕೋ ಪೌಡರು ಮತ್ತು ಸ್ವಲ್ಪ ಗೋಡಂಬಿ ನೆನೆಸಿಟ್ಕೊಂಡಿದ್ದೆ, ಗೋಡಂಬಿ ಬಾದಾಮಿ ಅದು, ಮತ್ತು ಇದು ಖರ್ಜೂರ ಸ್ವೀಟಿಗೆ ಅಂತ ಹೇಳ್ಬಿಟ್ಟು ಶುಗರ್ ಹಾಕ್ದಿರಾ ಖರ್ಜೂರ ಹಾಕಿ ಇದನ್ನೆಲ್ಲ ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. 1-2 ಬನಾನಾ ಅಷ್ಟು ಎತ್ಕೊಂಡಿದ್ದೆ, ಅದಕ್ಕೆ 1-2 ಸ್ಪೂನಷ್ಟು ಕೋಕೋ ಪೌಡರು, ಆಮೇಲೆ 1 ಗ್ಲಾಸ್ ಅಷ್ಟು ಮೀಡಿಯಮ್ ಗ್ಲಾಸ್ ಹಾಲು, ಮತ್ತು 1 ಇಡಿಯಷ್ಟು ಗೋಡಂಬಿ ಮತ್ತು ಕಾಜು ಎರಡೂ ಮಿಕ್ಸ್ ಮಾಡಿ ಅದನ್ನು ಸೋಕ್ ಮಾಡಿ ಹಾಕ್ಕೊಂಡೆ. ಅದ್ರ ಜೊತೆಗೆ 100 ಗ್ರಾಮ್ ಅಷ್ಟು ಖರ್ಜೂರ ಇದಿಷ್ಟನ್ನು ಹಾಕಿ ಇದು ಮಾಡಿಕೊಂಡೆ. 2 ಬೌಲ್ ಆಯಿತು. ನನಗೆ ತುಂಬಾ ಕನ್ಸಿಸ್ಟೆನ್ಸಿ ಜಾಸ್ತಿ ಆಯಿತು ಅನಿಸುತ್ತೆ. ಸರಿ, ಹೆಂಗಿದ್ರು ಮಕ್ಕಳು ಖಾಲಿ ಮಾಡ್ಕೊಳ್ತಾರೆ ಅಂತೇಳ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಪಿಸ್ತಾ ಇದು ಮಾಡಿ ಇದನ್ನು ಫ್ರಿಜ್ಜಲ್ಲಿ ಫ್ರೀಸ್ ಆಗೋದಕ್ಕೆ ಅಂತ ಬಿಟ್ಟೆ. ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟು ತುಂಬಾ ಇಷ್ಟಪಟ್ಟರು ಮಕ್ಕಳು ಸಹ. ಎಷ್ಟೇ ಆಗಲಿ ಮಕ್ಕಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅಲ್ವಾ. ಸರಿ, ನಮ್ಮ ಫ್ರೀಝರಲ್ಲಿ ತುಂಬ ಚಿಕ್ಕದು, ತುಂಬ ಹಳೆ ಫ್ರಿಜ್ ಅನ್ಬೋದು ಇದು. 17 ಇಯರ್ಸ್ ಆಗ್ತಾಯಿದೆ ಇದಕ್ಕೂ, ಹಂಗೂ ಹಿಂಗೂ ಗುಡುಕ್ತಾ ಇದೆ. ಆದಮೇಲೆ ಕರೆಂಟ್ ಹೋಗ್ಬಿಟ್ಟಿತ್ತು, ಸಾಯಂಕಾಲ ಆಗೋಗಿತ್ತು. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ, ಕ್ಲೀನಿಂಗ್ ಎಲ್ಲ ಮಾಡೋ ಅಷ್ಟೊತ್ತಿಗೆ ಅಡುಗೆ ಏನೋ ಸಿಂಪಲಾಗಿ ಅನ್ನ ಸಾಂಬಾರು ಮಾಡಿಕೊಂಡು ತಿಂದಿದ್ವಿ. ಇವರಿಬ್ಬರು ಆಟ ಆಡ್ಕೊಂಡು ಕಿತ್ತಾಡೋದು ಗೊತ್ತಲ್ಲ, ಸಿಬ್ಲಿಂಗ್ ಇದು ಇವತ್ತು ಸ್ಟಾರ್ಟ್ ಆಗಿದೆ. ಲೀವು ಇರೋದಕ್ಕೆ ಕಿತ್ತಾಡ್ತಾ ಇದ್ದಾರೆ. ಸರಿ ಅಂತೇಳ್ಬಿಟ್ಟು ಕತ್ಲೆಯಲ್ಲಿ ಗ್ರೀಷ್ಮ ವೀಡಿಯೋಸ್ ಅದು ಇದು ಎಲ್ಲ ನೋಡ್ತಾ ಇದ್ಲು. ಸರಿ, ಇವನು ಬಂದು ಸುಮ್ಮನೆ ತೀಟೆ ಮಾಡ್ಕೊಂಡಿದ್ದ.
ರಾತ್ರಿ ಎಲ್ಲ ದಿನ ಎದ್ದಿದ್ರೆ ಎಷ್ಟು ಗಲಾಟೆ ಮಾಡ್ತಾ ಇರ್ತಾರೆ. ಮಲಗಿರೋದು ನೋಡಿ ಹೆಂಗೆ ಮಲಗಿದ್ದಾರೆ ಅಂತ. ಫ್ಯಾನ್ ಹಾಕ್ಕೊಂಡು ಬೆಡ್ಡೆಲ್ಲ ಎಳೆದು ಕೆಳಗೆ ಹಾಕ್ಕೊಂಡು ಮಲಗಿದ್ದಾರೆ. ಮತ್ತು ಇದು ನೆಕ್ಸ್ಟ್ ವ್ಲಾಗು. ನಾನು ಆ್ಯಸ್ ಯೂಶ್ವಲ್ಲು ಒಂದು ಡ್ರಿಂಕ್ ಮಾಡಿಕೊಂಡೆ, ಸೋಂಪು ಮತ್ತು ಜೀರಿಗೆ ಹಾಕಿ ಒಂದು ಡ್ರಿಂಕ್ ಮಾಡಿಕೊಂಡು ಕುಡಿದು ನಾನು ನಮ್ಮ ಮನೆಯವರು ಬೆಳಗ್ಗೆ ಎದ್ದು ಐಸ್ ನೋಡೋಷ್ಟೊತ್ತಿಗೆ ಹಿಂಗೆ ಬಂದಿತ್ತು. ಬಟ್ ಇದ್ರ ಮೇಲೆ ಒಂದು ಪೇಪರ್ ಹಾಕಬೇಕಾಗಿತ್ತು. ನಾನು ಬಟರ್ ಪೇಪರ್ ಆಗಲಿ ಏನಾದರೂ ಆಗಲಿ ನಾನು ಅದನ್ನು ಹಾಕೋದು ಮರ್ತೋಗ್ಬಿಟ್ಟಿದ್ದೆ. ಸೊ ಅದ್ರ ಮೇಲೆಲ್ಲ ಸ್ವಲ್ಪ ಕ್ರಿಸ್ಟಲ್ಸ್ ಆಗಿಬಿಟ್ಟಿತ್ತು. ಅದ್ರ ಜೊತೆಗೆ ಒಂದು ಗ್ರೇಪ್ ಜ್ಯೂಸ್ ಮಾಡಿಕೊಂಡು ಇವತ್ತು ಡಿಫ್ರೆಂಟಾಗಿ ಒಂದು ಸ್ವಲ್ಪ ಏನಾದರೂ ಮಾಡೋಣ. ಮಕ್ಕಳು ಈ ಬೀಟ್ರೂಟು ಅದೆಲ್ಲ ಅಂತಂದರೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಸೊ ಅದಕ್ಕೆ ಈ ಥರ ಬೀಟ್ರೂಟ್ನ ಎಲ್ಲ ಗ್ರೈಂಡ್ ಮಾಡಿಕೊಂಡು ಕಟ್ ಮಾಡಿ ಹಿಂಗೆ ಚಿಕ್ಕದಾಗಿ ಬೀಟ್ರೂಟ್ನ ಎಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಕಲಸಿ ಏನಾದರೂ ರೊಟ್ಟಿನೋ ಇಲ್ಲ ಚಪಾತಿನೋ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಎರಡೂ ಇದೆ. ನೋಡೋಣ ಯಾವುದಾಗುತ್ತೋ ಮಾಡೋದನ್ನು ಅಂತೇಳ್ಬಿಟ್ಟು. ಮಕ್ಕಳಿಗೇನು ಅಂತಂದರೆ ಈ ಥರ ಏನಾದರೂ ಮಾಡಿಕೊಟ್ರೆ ಒಂದು ಸ್ವಲ್ಪ ಏನಾದರೂ ತಿಂತಾರಲ್ವ ಅನ್ನೋದಷ್ಟೇ. ಹೆಂಗಾದರೂ ಮಾಡಿ ಒಂದು ಸ್ವಲ್ಪ ಅವ್ರಿಗೆ ಪ್ರೋಟೀನು ಇಲ್ಲ ವಿಟಮಿನ್ಸು, ಫೈಬರು, ಈ ಥರ ಏನಾದರೂ ಮಿನರಲ್ಸ್ ಇರೋ ಅಂಥದ್ದು ಏನಾದರೂ ತಿನ್ನಿಸ್ಬೇಕು ಅನ್ನೋದಷ್ಟೇ ಇಂಟೆನ್ಷನ್ನು. ಮಕ್ಕಳು ಇಷ್ಟಪಟ್ಟು ಯಾವುದನ್ನು ಅಷ್ಟು ಈಸಿಯಾಗಿ ತಿನ್ನೋದಿಲ್ಲ. ಮತ್ತು ಈ ಔಟ್ಸೈಡಿಂದ ಕಲರ್ ಏನಾದರೂ ತಂದರೆ ಅಷ್ಟು ಹೆಲ್ದಿ ಅಲ್ವಲ್ಲ. ಸರಿ, ಅದ್ರ ಬದಲಾಗಿ ಈ ಥರ ಏನಾದರೂ ಮಾಡಿಕೊಟ್ರೆ ಮಕ್ಕಳಿಗೆ ಒಂದು ಹೆಲ್ದಿಯಾಗಿ ಕೊಟ್ವಿ ಅಂತಲೂ ಅನಿಸುತ್ತೆ. ಮತ್ತು ನಮಗೂ ಅವರು ತಿಂದರು ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ನಾನು ಈ ಬೀಟ್ರೂಟ್ ಜ್ಯೂಸನ್ನ ಗ್ರೈಂಡ್ ಮಾಡ್ಕೊಂಡು ಅದನ್ನು ತೆಗೆದು ಗೋಧಿ ಹಿಟ್ಟಲ್ಲಿ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಇದು ರೊಟ್ಟಿ. ಆ್ಯಕ್ಚುಲಿ ಪೂರಿ ಮಾಡಿಕೊಂಡೆ ನಾನು. ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿತ್ತು. ಇದನ್ನು ಕಲಿಸ್ಬೇಕಾದ್ರೆ ನೀರು ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ಆಲ್ರೆಡಿ ನಾವು ಜ್ಯೂಸ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನೇ ಹಾಕ್ಕೋಬೇಕು. ಇಲ್ಲಿ ವೆಜಿಟೇಬಲ್ದು ಸಾಗು ಏನಾದರೂ ಮಾಡ್ಕೊಳ್ಳೋಣ ಅಂತ ವೆಜಿಟೇಬಲ್ಸು ಫ್ರೆಶ್ ಆಗಿತ್ತು. ಸೊ ಅದಕ್ಕೆ ನಾನು ಎಲ್ಲ ವೆಜಿಟೇಬಲ್ಸು ಹಾಕಿ ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ, ಸ್ವಲ್ಪ ಬಟಾಣಿ ಇದೆಲ್ಲನೂ ಹಾಕಿ ನಾನು ನೀಟಾಗಿ ಕಟ್ ಮಾಡಿಕೊಂಡು ಸಾಗು ಥರ ಮಾಡ್ಕೊಳ್ಳೋಣ ಅಂತ. ಬಾಂಬೆ ಸಾಗು ಥರ ಮಾಡೋಣ ಅಂತ. ರುಬ್ಬಿ ಏನು ಮಾಡೋದು ಬೇಡ. ಬಾಂಬೆ ಸಾಗು ಮಾಡಿದ್ರೆ ಮಕ್ಕಳಿಗೆ ಆ ಕಡಲೆ ಹಿಟ್ಟು ಟೇಸ್ಟೂ ಅವ್ರಿಗೆ ಇಷ್ಟ ಆಗುತ್ತಲ್ಲ ಅಂತೇಳ್ಬಿಟ್ಟು ಇದನ್ನೆಲ್ಲ ವೆಜಿಟೇಬಲ್ಸ್ನೆಲ್ಲ ನಾನು ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಒಂದು ಸ್ವಲ್ಪ ಕಡಲೆಬೇಳೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಕೆಂಪಗಾದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಹಾಕಿ ಅದನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಏನೇನೆಲ್ಲ ಕಟ್ ಮಾಡ್ಕೊಂಡಿದ್ದೆ, ಬೀನ್ಸು ಮತ್ತು ಕ್ಯಾರೆಟು, ಆಲೂಗಡ್ಡೆ, ಒಂದಷ್ಟು ಟೊಮೆಟೊ, ಇದಿಷ್ಟೂ ನಾನು ಸೇರಿಸ್ಕೊಳ್ತೀನಿ. ಟೊಮೆಟೊ ಇನ್ನೂ ಕಟ್ ಮಾಡ್ಕೊಂಡಿಲ್ಲ. ಒಂದಾದಮೇಲೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅಂತಂದರೆ ನಾನು ಇದನ್ನು ಬೇಯಿಸ್ಕೊಂಡಿಲ್ಲ, ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಅಂತ. ಸೊ ಇದನ್ನು ಮುಚ್ಚಿ ಇಟ್ಬಿಟ್ಟೆ. ಒಂದು ಸ್ವಲ್ಪ ತಾದಮೇಲೆ ಅದು ಫ್ರೈ ಆಗ್ತಾ ಇರೋ ಅಷ್ಟೊತ್ತಿಗೆ ಟೊಮೆಟೊ ಎಲ್ಲ ಚಾಪ್ ಮಾಡ್ಕೊಳ್ಳೋಣ ಅಂತ. ಅದೊಂದು ಸ್ವಲ್ಪ ಬೆಂದಿದ್ದಾದಮೇಲೆ ಈ ಟೊಮೆಟೊ ಕಟ್ ಮಾಡಿರೋವಂಥದ್ದನ್ನು ಒಂದೆರಡು ಟೊಮೆಟೊ ಅಷ್ಟೂ ಹಾಕ್ಕೊಂಡೆ. ಇದನ್ನೆಲ್ಲ ಮತ್ತೆ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಟ್ಕೊಂಡು ಇದು ಮಾಡ್ಕೊತಾ ಇದ್ದೆ. ಮತ್ತು ಅದು ಆ ಕಡೆ ಬೆಂದೋಗಿತ್ತು. ಸರಿ, ಅದಕ್ಕಂತ ಹೇಳ್ಬಿಟ್ಟು 1-2 ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು 1-2 ಸ್ಪೂನಷ್ಟು ಖಾರದ ಪುಡಿ ಮತ್ತು ಈ ವೆಜಿಟೇಬಲ್ ಮಿಕ್ಸ್ ಮಸಾಲ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಏನಕ್ಕಾದರೂ ಪಲ್ಯಕ್ಕಾಗಲಿ ಈ ಥರ ಸಾಗುಗಾಗಲಿ ಹಾಕೋದು. ಗರಂ ಮಸಾಲ ಯೂಸ್ ಮಾಡಬಾರ್ದು ಅನ್ನೋ ಟೈಮಲ್ಲಿ ಈ ಥರದನ್ನೇನಾದರೂ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲೇ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ತರಕಾರಿ ಮೇಲೆ ಹಾಕಿದ್ರೆ ಗಂಟು ಆಗಿಬಿಡುತ್ತೆ ಅಂತ. ಈ ಮಿಕ್ಸ್ ಮಾಡಿರೋ ಅಂಥ ಪೇಸ್ಟ್ನ ಈ ತರಕಾರಿಗೆಲ್ಲ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಬಿಸಿ ನೀರನ್ನ ಮಿಕ್ಸ್ ಮಾಡಿ 1-2 ಕುದಿ ಬರೋ ಅಷ್ಟು ಕುದಿಸಿದ್ದೀವಿ ಅಂದರೆ, ಅದೇ ಒಂದು ಸ್ವಲ್ಪ ಕಡಲೆ ಹಿಟ್ಟದ ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಕೊಂಡಿದ್ದೀವಿ ಅಂತಂದರೆ ಸಾಗು ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ.
ಇದು ಕುದಿಯೋ ಅಷ್ಟೊತ್ತಿಗೆ ನಾನು ಸರಿ ಗೋಧಿ ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ ಅದು ಹೆಂಗಿದೆ ಅನ್ನೋದನ್ನ ನೋಡೋಣ, ಇನ್ನೊಂದು ಸ್ವಲ್ಪ ಕಲಿಸ್ಕೊಂಡು ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಅದನ್ನು ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ನೋಡಿರಿ ತುಂಬ ಚೆನ್ನಾಗಿ ಈ ಥರ ಪಿಂಕಿಶಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಗ್ರೀಷ್ಮ ಎಲ್ಲ ಬಂದು ನೋಡ್ತಿದ್ಲು, ಏನಮ್ಮ ಇದು ಡಿಫ್ರೆಂಟ್ ಕಲರಾಗಿ ಮಾಡ್ತಾಯಿದ್ದೀರಾ ಅಂತ. ಸರಿ ಅದನ್ನೆಲ್ಲ ನಾನು ಹಸಿಟ್ಟಲ್ಲಿ ಲಟ್ಟಿಸ್ಕೊಳ್ಳಲ್ಲ. ಪೂರಿ ಏನಾದರೂ ಮಾಡಬೇಕಂದ್ರೆ ಎಣ್ಣೆ ಕಾಯ್ತಾ ಇರುತ್ತಲ್ವ, ಇಲ್ಲ ಪಕ್ಕದಲ್ಲಿ ಏನಾದರೂ ಒಂದು ಎಣ್ಣೆ ಹಾಕ್ಕೊಂಡು ಅದೇ ಎಣ್ಣೆಯಲ್ಲೇ ಒಂದು ಸ್ವಲ್ಪ ತಗೊಂಡು ಮಾಡ್ಕೋತೀನಿ. ಎಣ್ಣೆ ಹಸಿಟ್ಟು ಹಾಕಿದ್ದೀವಿ ಅಂತಂದರೆ ಎಣ್ಣೆ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ, ಮತ್ತು ಅದೆಲ್ಲ ಪೌಡ್ರೆಲ್ಲ ಉದುರಿ ತುಂಬ ಇದಾಗ್ಬಿಡುತ್ತೆ. ಇದೊಂದು ಸ್ವಲ್ಪ ಶೇಪಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅನಿಸ್ಬೋದು, ಬಟ್ ನಿಧಾನಕ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಶೇಪೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ರೌಂಡಾಗೇ ಇರುತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಮತ್ತು ಎಣ್ಣೆನೂ ತುಂಬ ಚೆನ್ನಾಗಿರುತ್ತೆ ಅಂತ. ಪೂರಿನೂ ನೋಡ್ಬೋದು ತುಂಬ ಚೆನ್ನಾಗಿ ಉಬ್ತಾ ಇತ್ತು ಪೂರಿಗಳು. ಇದು ಫಸ್ಟ್ ಪೂರಿ ಹಾಕಿದಾಗ ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಆಗಿತ್ತು, ಮತ್ತು ಆಮೇಲೆ ಹಾಕಿದ ಪೂರಿ ಎಲ್ಲನೂ ತುಂಬಾ ಚೆನ್ನಾಗಿ ಉಬ್ತು. ಒಂದೆರಡು ಪೂರಿ ಎಲ್ಲನೂ ಹಿಂಗೆ ಮುಚ್ಚಿಟ್ಕೊಂಡು ಹಸಿಟ್ಟನ್ನ ಸಾಫ್ಟಾಗಿದ್ದಾವಾಗೇ ಲಟ್ಟಿಸ್ಕೊತಾ ಇದ್ದೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಬ್ಬೊಬ್ಬರಿಗೇ ನಾನು ಪೂರಿಗಳನ್ನೆಲ್ಲ ಹಾಕ್ಕೊಟ್ಟು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ನನಗೆ ಈ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ರೆಸಿಪೀಸ್ನ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಮತ್ತು ಕಮೆಂಟ್ ಮಾಡಿ. ಏನಾದರೂ ಒಂದು ಮೋಟಿವೇಶನ್ ಸಿಗುತ್ತೆ ನಮಗೆ ಈ ಥರ ಮತ್ತೆ ಇನ್ನೊಂದಷ್ಟು ವೀಡಿಯೋಸ್ ಮಾಡೋದಕ್ಕೆ ಅಂತಷ್ಟೇ. ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದಷ್ಟು ವೀಡಿಯೋಸೊಂದಿಗೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವ್ಲಾಗೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.